ಇವತ್ತು ಏನು ಭಾರತದಲ್ಲಿ ಗ್ಯಾಸಿನ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೋ, ಆ ಗ್ಯಾಸಿನ ಸಮಸ್ಯೆ ಅದು ಕಾಂಗ್ರೆಸ್ಸಿಗರ ಸಮಸ್ಯೆ ಅನ್ನೋದು ಇವತ್ತು ಜಗತ್ತಿನ ಎದುರು ಬೆತ್ತಲಾಗಿದೆ. ಗ್ಯಾಸ್ ಸಮಸ್ಯೆ 2 ದಿನದಲ್ಲಿ ಆರಂಭ ಆಗಿದೆ. ಸ್ಟಾಕ್ ಎಷ್ಟಿದೆ, ನಾವು ಏನ್ ಮಾಡ್ತಾ ಇದ್ದೇವೆ, ಯಾವ ರೀತಿ ತರಿಸ್ಕೊಳ್ತಾ ಇದ್ದೇವೆ, ಭಾರತದ ತಾಕತ್ತೇನು ಅಂತಂದ್ರೆ ಹೊರ್ಮುಜ್ ಜಲಸಂಧಿಯನ್ನ ಯಾರಿಗೂ ಬಿಡ್ತಾ ಇಲ್ಲ, ಆದರೆ ಭಾರತದಕ್ಕೆ ಮಾತ್ರ ಬಿಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ನಿರಂತರವಾಗಿ ಮುಂದುವರಿತಾ ಇದೆ. ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರನ್ನ ಕೊಂದು ಮುಗಿಸಿದ್ದೇವೆ ಅಂತಲೇ ಇಡೀ ವಿಶ್ವಕ್ಕೆ ಪ್ರಚಾರ ಮಾಡ್ತಾ ಇತ್ತು ಇರಾನ್. ಆದರೆ ನಾನು ಸತ್ತಿಲ್ಲ, ಬದುಕಿದ್ದೇನೆ, ನನಗೆ 6 ಬೆರಳಿಲ್ಲ 5 ಬೆರಳಿರೋದು ಅನ್ನುವಂಥ ಖಾತ್ರಿತನವನ್ನು ಕೂಡ ನಿನ್ನೆ ನೇತನ್ಯಾಹು ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮತ್ತು ಸ್ವತಃ ಅವರು ಕಾಣಿಸ್ಕೊಳ್ಳುವ ಮೂಲಕ ನಾನಿನ್ನು ಸತ್ತಿಲ್ಲ ಅನ್ನೋದನ್ನ ಖಾತ್ರಿ ಮಾಡಿದ್ದಾರೆ. ಅದರ ಜೊತೆಗೆ ಯುದ್ಧ ಮುಂದುವರಿತಾ ಇದೆ. ಹೋರ್ಮೋಸ್ ಅಲ್ಲಿ ಭಾರತದ ಪ್ರಧಾನಿ ಜೈಶಂಕರ್ ಅವರ ಮಾತುಕತೆ, ಇರಾನು ಮತ್ತು ಭಾರತದ ಅದ್ಭುತವಾದಂತ ಒಂದು ಸಂಬಂಧ, ಕೊನೆಗೂ ನಮ್ಮ ಗ್ಯಾಸ್ ತುಂಬಿದ ಹಡಗನ್ನ ಬಿಡ್ಲಿಕ್ಕೆ ಇರಾನ್ ಒಪ್ಪಿದೆ. ಈಗಾಗಲೇ 2 ಹಡಗು ಭಾರತದತ್ತ ಮುಖ ಮಾಡಿ ಬರ್ತಾ ಇದೆ. ಉಳಿದಂತ 28ರಲ್ಲಿ ಮತ್ತೆ 8 ಹಡಗುಗಳು ಕೂಡ ಹೊರಡುವ ಎಲ್ಲ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಇಡೀ ಪ್ರಪಂಚದಲ್ಲಿ ಭಾರತದ ಬಗ್ಗೆ ಇರುವಂತ ಒಂದು ಗಾಢವಾದ ಪ್ರೀತಿ, ಸಂಬಂಧ, ಗೌರವ, ಹೆಗ್ಗಳಿಕೆ ಇವೆಲ್ಲವೂ ಮತ್ತೆ ವ್ಯಕ್ತವಾಗ್ತಾ ಇದೆ. ಪ್ರಾಯಶಃ ಟರ್ಕಿ, ಪಾಕಿಸ್ತಾನ, ಬಾಂಗ್ಲಾ ಈ ತರ ಕೆಲವು ದೇಶಗಳನ್ನ ಬಿಟ್ರೆ ಇವತ್ತು ಗ್ಲೋಬಲ್ಲಿ ಭಾರತವನ್ನ ವಿರೋಧಿಸುವ, ಭಾರತದ ಬೆನ್ನಿಗೆ ಚೂರಿ ಹಾಕುವ ಯಾವ ದೇಶಗಳು ನಮಗೆ ಕಾಣ್ತಾ ಇಲ್ಲ. ಭಾರತ ಇವತ್ತು ಪ್ರಿಯಾಂಕಾ ಖರ್ಗೆ ಅಂತ ಲೊಟ್ಟೆಗಳು ಏನಾದ್ರೂ ಹೇಳಿ, ಕಾಂಗ್ರೆಸ್ಸಿಗರು ಏನ್ ಮಾಡ್ತಾ ಇದ್ದಾರೆ, ಈ ರಾಹುಲ್ ಗಾಂಧಿಯ ಗ್ಯಾಸ್ ಟ್ರಬಲ್ಲು ಅದು ದೇಶದ್ದೋ ಅಥವಾ ಅವರ ವೈಯಕ್ತಿಕವಾದದ್ದೋ ಅವರ ಪಕ್ಷದವರದೋ ಅದು ಏನು ಅನ್ನೋದನ್ನ ಸಂಖ್ಯೆ ಸಮೇತ ಇವತ್ತು ಹೊರಗಡೆ ಹಾಕ್ತೇನೆ ನಾನು. ಕೃತಕವಾಗಿ ಕಾಳಸಂತೆಯಲ್ಲಿ ಗ್ಯಾಸಿನ ಅಭಾವವನ್ನು ಸೃಷ್ಟಿಸಿ 2 ಸಿಲಿಂಡರ್ಗೆ 10,000ಕ್ಕೆ ಮಾರ್ತಾ ಇದ್ದಂತ ಕಾಂಗ್ರೆಸ್ಸಿನ ಯೂತ್ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷನನ್ನ ಒದ್ದು ಒಳಗೆ ಹಾಕಲಾಗಿದೆ. 100,000 ಸಿಲಿಂಡರ್ಗಳು. ಅವೆಲ್ಲವನ್ನ ವಿವರವನ್ನ ನಿಮಗೆ ಕೊಡ್ತೇನೆ. ಹಿತ್ತಲಗಿಡ ಮದ್ದಲ್ಲ ನಮಗೆ ಮೋದಿಯವರಾಗ್ಬಹುದು, NDA ಆಗ್ಬಹುದು, ಇವತ್ತು ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಅವರ ಶಕ್ತಿ ಮತ್ತು ಯುಕ್ತಿ, ಅವರ ಇಡೀದಾದಂಥ ಒಂದು ಆಡಳಿತಾತ್ಮಕವಾದಂಥ ವೈಖರಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ. ಆದರೆ ಭಾರತದ ಕಾಂಗ್ರೆಸ್ಸಿಗರಿಗೆ, ಇಂಡಿ ಕೂಟಕ್ಕೆ, ದೀದಿ ಅಥವಾ ನಮ್ಮ ತಮಿಳುನಾಡಿನ ಸ್ಟಾಲಿನ್, ಕರ್ನಾಟಕದ ಸಿದ್ದರಾಮಯ್ಯ ಈ ತರದಂಥವರಿಗೆ ಅದು ಪ್ರತಿದಿನವೂ ಅಪತ್ಯ. ಹೊಟ್ಟೆ ಉರಿ, ಎದೆ ಉರಿ, ಕುಂಡೆ ಉರಿ ಎಲ್ಲವೂ ಆಗುತ್ತೆ ಅವರಿಗೆ. ಯಾಕೆ ಅಂತಂದ್ರೆ ಈಗ ಬೇರೆ ಏಪ್ರಿಲ್ನಲ್ಲಿ 5 ರಾಜ್ಯದ ಚುನಾವಣೆ ಬರ್ತಾ ಇದೆ. ಶೂನ್ಯ ಸಂಪಾದನೆಯ ಪರ್ವ ಮುಂದುವರೆದಿದೆ. ಇವರ ತಳ ಬುಡ ಯಾವುದೂ ಇಲ್ಲದೆ ಇದ್ದಂತ ದೇಶ ವಿರೋಧಿಗಳೊಟ್ಟಿಗೆ ನೇರ ಸಂಬಂಧ. ಇದೇ ಅಧಿವೇಶನದಲ್ಲಿ ಬಿಜೆಪಿಗರು ಮತ್ತು NDA ಒಟ್ಟಾಗಿ ಅದು ಯಾವ ರೀತಿಯಲ್ಲಿ ರಾಹುಲ್ ಗಾಂಧಿ ಅಂಡ್ ಕಂಪನಿಯನ್ನ ತೊಳೆದಿದೆ ಅಂತಂದ್ರೆ ಅದು ಒಂದು ಶತಮಾನಕ್ಕಾಗುವಷ್ಟು ಸಾಕು. 78 ವರ್ಷದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಮತ್ತು ಕಾಂಗ್ರೆಸ್ಸಿನ ನಾಯಕರು ಅವರ ಇರಾದೆ, ಅವರ ಸ್ವಾರ್ಥ ಏನೆಲ್ಲ ಮಾಡಿತು ಭಾರತಕ್ಕೆ ಅನ್ನೋದನ್ನ ಇಂಚಿಂಚು ಅನಾವರಣಗೊಂಡಿದೆ. ಅದರ ಬಗ್ಗೆ ವಿಡಿಯೋವನ್ನು ಮಾಡಿದೆವು ನಾವು. ಈಗ ಇರುವಂತ ಅದ್ಭುತವಾದಂತ ಒಂದು ವರ್ತಮಾನ ಏನು ಅಂತಂದ್ರೆ, ನೀವು ಇತ್ತೀಚೆಗೆ ಗಮನಿಸಿದಿರಿ, ಭಾರತದಲ್ಲಿನ UAE ರಾಯಭಾರಿ ಹುಸೇನ್ ಮಿರ್ಜಾ ಮೋದಿ ಅವರ ಒಂದೇ ಒಂದು ಕಾಲಿಗೆ, ಒಂದೇ ಒಂದು ಫೋನಿಗೆ ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ನಡೀತಾ ಇರುವಂತ ಯುದ್ಧವನ್ನ ನಿಲ್ಲಿಸುವ ತಾಕತ್ತಿದೆ. 4 ದಿನದ ಹಿಂದೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಈಗ ಇಡೀ ಪ್ರಪಂಚದಲ್ಲಿ ಅದು ಧ್ವನಿಸ್ತಾ ಇದೆ. ಈ ರೀತಿಯ ಒಂದು ಪ್ರಕ್ಷುಬ್ಧತೆಯನ್ನ ತಂದಂತ ಯುದ್ಧವನ್ನ ನಿಲ್ಲಿಸಬಹುದು ಅಂತಾದರೆ, ಅದಕ್ಕೆ ಮಧ್ಯಸ್ಥಿಕೆ ಮಾಡುವಂತ ಒಂದು ದೇಶ ಪ್ರಪಂಚದಲ್ಲಿ ಇದೆ ಅಂತಾದ್ರೆ ಅದು ಒನ್ ಅಂಡ್ ಓನ್ಲಿ ಭಾರತ. ಇದನ್ನ ಇರಾನು ಹೇಳ್ತಾ ಇದೆ, ಇಸ್ರೇಲು ಹೇಳ್ತಾ ಇದೆ, ಅಮೆರಿಕವೂ ಹೇಳ್ತಾ ಇದೆ. ಅಂದ್ರೆ ನಮ್ಮ ಸಂಸತ್ತಿನಲ್ಲಿ
ಮೋದಿಯವರನ್ನ ಎಫ್ಸ್ಟೀನ್ ಅಂತ ಜರೆತಾರೆ ಇದೇ ಕಾಂಗ್ರೆಸ್ಸಿಗರು. ನಾನು ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ದೇನೆ, ಎಫ್ಸ್ಟೀನ್ ಅಂತ ಬಾಯಿ ತೆಗೆದ್ರೆ, ಅದರಲ್ಲಿ ಭಾರತ ಅಂತ ಬಂದ್ರೆ, ಅದರಲ್ಲಿ ಇರುವ ಎಲ್ಲ ಹೇಸಿಗೆಯ ಇತಿಹಾಸ ಅದು ಯಾರಿವತ್ತು ಎಫ್ಸ್ಟೀನ್ ಅಂತ ಮೋದಿಯವರನ್ನ ಮೂದಲಿಸ್ತಾ ಇದ್ದಾರೋ ಅವರದೇ ಇರುವುದು, ಅವರ ಕುಟುಂಬಿಕರದೇ ಇರುವುದು, ಅವರ ಪಕ್ಷದವರದೇ ಇರುವುದು. ಮೇಲ್ಮುಖ ಮಾಡಿ ಉಗಿದ್ರೆ ನಮ್ಮ ಮುಖದ ಮೇಲೆ ಬೀಳ್ತದೆ ಅನ್ನುವಂತ ಒಂದು ಕನಿಷ್ಠ ಪ್ರಜ್ಞೆ ರಾಹುಲ್ ಗಾಂಧಿ ಅಂತವ್ರಿಗೆ ಇಲ್ಲ ಅನ್ನೋದು ನಿಶಿಕಾಂತ್ ದುಬೆ ಹೇಳಬೇಕಾಗಿಲ್ಲ, ಇಡೀ ದೇಶ ಹೇಳ್ತಾ ಇದ್ದದ್ದು. ಅದರ ಜೊತೆ ಇವತ್ತು ಗ್ಯಾಸ್ ಸಮಸ್ಯೆ, ಬೀದಿಯಲ್ಲಿ ಹೋರಾಟ, ಇವತ್ತು ಏನು ಭಾರತದಲ್ಲಿ ಗ್ಯಾಸಿನ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೋ ಆ ಗ್ಯಾಸಿನ ಸಮಸ್ಯೆ ಅದು ಕಾಂಗ್ರೆಸ್ಸಿಗರ ಸಮಸ್ಯೆ ಅನ್ನೋದು ಇವತ್ತು ಜಗತ್ತಿನ ಎದುರು ಬೆತ್ತಲಾಗಿದೆ. ಯಾಕೆಂತಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಇದೆಯೋ ಅಲ್ಲಿ ಈಗ ಕರ್ನಾಟಕ, ಹಿಮಾಚಲ, ತೆಲಂಗಾಣ ಇಂಥ ರಾಜ್ಯಗಳಲ್ಲಿ ಗ್ಯಾಸಿನ ಸ್ಕೇರ್ಸಿಟಿ ಕಾಣಿಸ್ಕೊಳ್ತಾ ಇದೆ, ಉಳಿದ ಕಡೆ ಕಾಣಿಸ್ಕೊಳ್ತಾ ಇಲ್ಲ. ಆದ್ರೆ ಗ್ಯಾಸಿನ ಚಂಡಾಳರು, ಕಳ್ಳರು, ಕಾಳಸಂತೆಕೋರರು ಯಾರು ಅಂತ ಕೇಳಿದ್ರೆ ಅವರು ಕಾಂಗ್ರೆಸ್ಸಿಗರೇ. ಅಲ್ಲಿ ಚಾ ಕುಡ್ಕೊಂಡು ಸಮೋಸ ತಿಂದ್ಕೊಂಡು ನಿಷೇಧಿತ ಆವರಣ ಅದು ಸಂಸತ್ ಭವನದ ಆವರಣದಲ್ಲಿ ಯಾರು ಪ್ರತಿಭಟನೆ ಮಾಡಬಾರ್ದು ಅಂತ. ಆದ್ರೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ನೀವು ಶಿಸ್ತು, ಶೀಲ ಅಥವಾ ಸಂಯಮ ಅಥವಾ ಒಂದು ಡಿಸಿಪ್ಲಿನು ಅಥವಾ ಸಾಂವಿಧಾನಿಕ ಶಿಸ್ತು ಅಥವಾ ಸಂಸತ್ ನಡಾವಳಿಗೆ, ಸಂಸತ್ ಅಧಿವೇಶನಕ್ಕೆ ಅದರದೇ ಆದಂತ ಒಂದು ಚೌಕಟ್ಟಿದೆ, ಅದು ಯಾವ್ದ್ರ ಗಂಧಗಾಳಿಯೂ ಇಲ್ವಲ್ಲ. ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ, ಎಲ್ಲಿ ಬೇಕಾದ್ರೂ ಮಾತಾಡ್ತಾರೆ, ಎಲ್ಲಿ ಬೇಕಾದ್ರೂ ಪ್ರತಿಭಟನೆ ಮಾಡ್ತಾರೆ. ಹಾಗಾಗಿ ಅವರಿಗೆ ಲಂಗೂ ಇಲ್ಲ, ಲಗಾಮು ಇಲ್ಲ. ಅಲ್ಲಿ ಕೂತ್ಕೊಂಡು ಅವರು ಗ್ಯಾಸು ಅಂತ ಹೇಳ್ತಾ ಇದ್ರಲ್ಲ. ಆದರೆ ನಿಮ್ಮ ಕಾಂಗ್ರೆಸ್ಸಿನ ರಾಜ್ಯದಲ್ಲಿ ಮತ್ತು ಬೇರೆ ಕಡೆ ನಿಮ್ಮದೇ ಕಾಂಗ್ರೆಸ್ಸಿಗರು ದೇಶದ್ರೋಹಿ ಕೆಲಸವನ್ನ, ಕಾನೂನು ಬಾಹಿರ ಕೆಲಸವನ್ನ, ಜನಸಾಮಾನ್ಯರ ಹೊಟ್ಟೆಗೆ ಹೊಡೆಯುವ ಕೆಲಸವನ್ನ ಯಾವ ರೀತಿ ನಿಷ್ಕರುಣೆಯಿಂದ ಮಾಡ್ತಾ ಇದ್ದಾರೆ, ಅಮಾನುಷವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ವಿವರಗಳನ್ನು ನಿಮಗೆ ಕೊಡೋದ್ರ ಜೊತೆ ಇವತ್ತು ವಿಶ್ವದ ಗುರು, ವಿಶ್ವದಲ್ಲಿ ಭಾರತದ ಪ್ರಧಾನಿಗೆ ಎಂತ ಒಂದು ಮಾನ್ಯತೆ ಇದೆ ಅನ್ನೋದನ್ನ ಈ ಪ್ರಿಯಾಂಕ ಖರ್ಗೆ ಅಂತ ಮೆದುಳಿಲ್ಲದ ಮನುಷ್ಯನಿಗೆ ಕೂಡ ಅರ್ಥ ಆಗುವ ಹಾಗೆ ಇವತ್ತು ನಾವು ಹೇಳಬೇಕಾಗಿದೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲನೇದಾಗಿ ಈ ಕಾಂಗ್ರೆಸ್ಸಿನ ಗ್ಯಾಸ್ ಕಳ್ಳರು ಯಾರ್ಯಾರು ಅನ್ನುವ ವಿವರಗಳನ್ನ ನಿಮಗೆ ಕೊಡ್ತೇನೆ. ನೋಡಿ, ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ದೆವು, ರಾಜಕೀಯ ಪ್ರೇರಿತ ಅಥವಾ ರಾಜಕೀಯ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೆವು, ಹೇಗೆ ಒಂದು ಪಕ್ಷ ಜನಸಾಮಾನ್ಯರ ಸಮಸ್ಯೆ ಅಂತ ಪ್ರತಿಭಟನೆ ಮಾಡ್ತಾ ಆ ಸಮಸ್ಯೆಯನ್ನ ತಾನೇ ಹೇಗೆ ಹುಟ್ಟು ಹಾಕತ್ತೆ, ತಾನೇ ಸಮಸ್ಯೆಯನ್ನು ಹುಟ್ಟಾಕಿ, ತಾನೇ ಬೆಂಕಿ ಹಾಕಿ, ತಾನೇ ಕೊಂದು, ಕೊನೆಗೆ ಅದನ್ನ ಆಡಳಿತ ಪಕ್ಷದ ಮೇಲೆ ಹಾಕಿ ಆಮೇಲೆ ಇವರು ಅಧಿಕಾರಕ್ಕೆ ಬರುವಂತ ಒಂದು ಸ್ಕ್ರಿಪ್ಟ್ ಇರ್ತದೆ ಸಿನಿಮಾದಲ್ಲಿ. ಅದು ಇವತ್ತು ವಾಸ್ತವಕ್ಕೆ ಇಳಿದಿದೆ. ಇರಾನ್ ಇಸ್ರೇಲ್ ಯುದ್ಧದ ಮಧ್ಯೆ ನಮ್ಮಲ್ಲಿ ಗ್ಯಾಸ್ ಯುದ್ಧ ನಡೀತಾ ಇದೆ. ಪ್ರತಿಪಕ್ಷಗಳಿಗೆ ಗ್ಯಾಸ್ ಟ್ರಬಲ್ಲು, ಅದು ಬಗೆಹರುವುದು ಬೇಕಾಗಿಲ್ಲ, ನಿರಂತರ ಅದು ಮುಂದುವರಿಯಬೇಕು. ಮೋದಿ ತಲೆಗೆ ಅದನ್ನ ಹಂಡೆಯನ್ನ ಕಟ್ಟಿ ಜನ ರೊಚ್ಚಿಗೆದ್ದು ಒಂದು ದೊಂಬಿ ಗಲಾಟೆ ಏನಾದರೂ ಆಗಿ ಅದು ಒಂದು ನೇಪಾಳವೋ, ಶ್ರೀಲಂಕಾವೋ, ಬಾಂಗ್ಲಾವೋ ಆಗಬೇಕು ಅನ್ನೋದು ಬಹಳ ಕಾಲದಿಂದ ಪಾಪ ಕಾಯ್ತಾ ಇದ್ದಾರೆ. ಅದೇನೋ ಈ ಕಾಯಕ ಭೂಮಿ, ಧರ್ಮಭೂಮಿ, ಮೋದಿಯವರ ಆಡಳಿತ, ಅಜಿತ್ ದೋವಲ್ಲು, ಜೈಶಂಕರು, ಅಮಿತ್ ಶಾ, ರಾಜನಾಥ್ ಸಿಂಗು, ಈ ಥರದ ಘಟಾನುಘಟಿಗಳೇನಿದಾರಲ್ಲ, ಇಲ್ಲಿ ಅವರಿಗೆ ಒಂದು ಸೊಳ್ಳೆಯನ್ನು ನುರಿಲಿಕ್ಕೂ ಆಗ್ತಾ ಇಲ್ಲ. ಆನೆಯೇ ಹೊಡೆಯಬೇಕು ಅಂತ ಹೊರಟಿದ್ದಾರೆ ಪಾಪ, ಒಂದು ಸೊಳ್ಳೆ ಹೊಡೆಯಲಿಕ್ಕೂ ಆಗದೇನೆ ರಾಹುಲ್ ಗಾಂಧಿಯ ಪಟಾಲಮ್ಮು ಭಯಂಕರ ವಿಲ ಒದ್ದಾಡ್ತಾ ಇದೆ. ಅದಕ್ಕೆ ಈಗ ಮಾನಗೇಡಿ ಕೆಲಸವನ್ನು ಮಾಡಿಕೊಂಡು ದೇಶದ ಜನರ ಎದುರು ಬೆತ್ತಲಾಗಿರುವಂಥ ವಿಷಯವನ್ನ ನಿಮ್ಮೊಟ್ಟಿಗೆ ಮೊದಲಾಗಿ ಹಂಚಿಕೊಂಡು, ಇವರು ಎಂಥ ಪಟಿಂಗರಿದ್ದಾರೆ, ದೇಶದ್ರೋಹಿಗಳಿದ್ದಾರೆ, ಸಮಾಜ ದ್ರೋಹಿಗಳಿದ್ದಾರೆ, ಜನದ್ರೋಹಿಗಳಿದ್ದಾರೆ ಅನ್ನೋದನ್ನ ನಿಮಗೆ ಸಾಕ್ಷ್ಯ ಸಮೇತ ಹೇಳಬೇಕು. ಇಲ್ಲದೇ ಇದ್ರೆ ಇವರು ಒಪ್ಪುದಿಲ್ವಲ್ಲ. ಮೋದಿ ಬಕೆಟು ಅಂತಾರೆ, ಬಿಜೆಪಿ ಬಕೆಟು ಅಂತಾರೆ, RSS ಬಕೆಟು ಅಂತಾರೆ. ಆದರೆ ಇವರು ದೇಶ ವಿರೋಧಿಗಳ ಇಡೀದಾದಂಥ ಈ ಕರ್ಮಕಾಂಡವನ್ನ ಕಣ್ಣಲ್ಲಿ ಕಂಡ್ರೂ ಕೂಡ ಅದನ್ನು ಒಪ್ಪಲಿಕ್ಕೆ ಮನಸ್ಸಿಲ್ಲದೆ ಇದ್ದಂಥ ಕೆಲವು ಪಾಖಂಡಿಗಳು ನಮ್ಮ ಎದುರಿದ್ದಾರಲ್ಲ, ಅವರಿಗೆ ನಾವು ಏನೂ ಉತ್ತರ ಕೊಡಬೇಕಾಗಿಲ್ಲ ಮತ್ತು ಅವರಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ, ಅದು ಪ್ರಶ್ನೆ ಬೇರೆ. ಆದರೆ ವಸ್ತುಸ್ಥಿತಿ ಏನು ಅನ್ನೋದನ್ನ ನಾವು ಹೇಳಲೇಬೇಕಾಗಿದೆ. ಕಾಂಗ್ರೆಸ್ ಶಾಸಕರೇ ಹಂಡೆಗಳ್ಳರು,
ಸಮಾಜವಾದಿ ಪಕ್ಷ ಇಂಡಿ ಕೂಟದ ಸದಸ್ಯರು ಗ್ಯಾಸ್ ಕಳ್ಳರು, ಇದೇ ಕಾಂಗ್ರೆಸ್ಸಿನ ಆಯಕಟ್ಟಿನ ಜಾಗದಲ್ಲಿರುವಂಥ ನಾಯಕರೇ ಇವತ್ತು ನೂರಾರು ಸಾವಿರಾರು ಹಂಡೆಗಳನ್ನು ಮನೆ ಪಕ್ಕದಲ್ಲಿ ಶೇಖರಿಸಿಟ್ಟು ಎರಡೆರಡು ಹಂಡೆಗೆ 10 ಸಾವಿರದಲ್ಲಿ ಮಾರ್ತಾ ಇರೋದನ್ನು ಕೂಡ ಈಗ ಹಿಡಿದು ಬಡ್ದು ಒಳಗೆ ಹಾಕಿದ್ದಾರೆ. ಆ ವಿವರಗಳನ್ನು ಕೊಟ್ಟು ಇವತ್ತು ಭಾರತದ ಬಗ್ಗೆ, ಮೋದಿಯವರ ಬಗ್ಗೆ ಪ್ರಪಂಚದಲ್ಲಿ ಎಂಥ ಒಂದು ಒಕ್ಕೊರಲ ನಿಲುವು ಪ್ರಕಟ ಆಗ್ತಾ ಇದೆ. ಮೋದಿಯವರು ತಾನು ವಿಶ್ವಗುರು ಅಂತ ಹೇಳ್ಕೊಂಡಿಲ್ಲ, ಭಾರತ ತಾನು ವಿಶ್ವಗುರು ಆಗ್ತೇನೆ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ವಿಶ್ವಗುರು ಅಥವಾ ವಿಶ್ವದ ನಾಯಕತ್ವ, ಅತ್ಯಂತ ಬಲಿಷ್ಠ ಭಾರತ, ಅತ್ಯಂತ ವೇಗದಲ್ಲಿ ಆರ್ಥಿಕವಾಗಿ ಬೆಳೀತಾ ಇರುವಂಥ ದೇಶ, ಈ ಎಲ್ಲ ಬಿರುದುಗಳನ್ನು ಕೊಟ್ಟದ್ದು ಒಂದು IMF, ವಿಶ್ವಸಂಸ್ಥೆ, ಇಲ್ಲ ಜಗತ್ತಿನ ಶ್ರೇಷ್ಠ ನಾಯಕರು ಬೇರೆಯವರೇ ಕೊಟ್ಟದ್ದು ಹೊರತು ನಮ್ಮ ಹೆಗಲನ್ನು ನಾವೇ ಚಪ್ಪರಿಸಿಕೊಂಡದ್ದಲ್ಲ. ಯಾಕೆಂದರೆ ಆ ಇತಿಹಾಸವನ್ನು ಕಾಂಗ್ರೆಸ್ಸಿಗೆ 78 ವರ್ಷ ಬಳುವಳಿಯಾಗಿ ಮತ್ತು ಅದರ ಹಕ್ಕು ಬಾಧ್ಯತೆಗಳನ್ನು, ಕಾಪಿರೈಟನ್ನು ಅವರಿಗೆ ಕೊಟ್ಬಿಟ್ಟಿದ್ದೇವೆ. ಹಾಗಾಗಿ NDAಗೆ ಅದರ ಅಗತ್ಯ ಇಲ್ಲ. ನೋಡಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಗ್ಯಾಸಿನ ಸ್ಕೇರ್ಸಿಟಿಯನ್ನ ಕೃತಕವಾಗಿ ಹುಟ್ಟುಹಾಕುವ ಒಂದು ದಂಧೆಯೇ ಕಾಣ್ತಾ ಇದೆ. ಅದು ನಾನು ಹೇಳೋದಲ್ಲ, ಅದು ದೇಶವ್ಯಾಪಿ, ಅದು ಈಗಾಗಲೇ ಜಾಹೀರಾಗಿದೆ. ಕರ್ನಾಟಕದಲ್ಲಿ ನೋಡಿ, ಬೇರೆ ಎಲ್ಲ ಕಡೆ ಈ ಕಾಳಸಂತೆಯ ಸಿಲಿಂಡರ್ನ ಒಂದು ದಂಧೆಯ ಮೇಲೆ ಅಲ್ಲಲ್ಲಿ ದಾಳಿ ನಡೀತಾ ಇದೆ. ಆದರೆ ಕರ್ನಾಟಕದಲ್ಲಿ ಈವರೆಗೆ ದಾಳಿ ನಡೀತಾ ಇಲ್ಲ. ಇದು ಯಾಕೆ ಅನ್ನೋದು ಬಹಳ ಸ್ಪಷ್ಟ. ಯಾಕೆಂತಂದರೆ ಕಾಂಗ್ರೆಸ್ಸು ಗ್ಯಾಸಿನ ಸ್ಕೇರ್ಸಿಟಿಯನ್ನ ಇನ್ನೂ ಪ್ರೊಲಾಂಗ್ ಆಗಬೇಕು ಅನ್ನುವ ಆಶಯದಲ್ಲಿದೆಯೇ ಹೊರತು ಅದು ಬಗೆಹರಿಸುವಂಥ ಯಾವ ಇರಾದೆಯನ್ನು ಹೊಂದಿಲ್ಲ. KH ಮುನಿಯಪ್ಪ ಅವರು ಆರಂಭದಲ್ಲಿ ಹೇಳಿದರು ಒಂದಿನ ಒಂದು ಊಟ ಬಿಡಿ ಅಂತಂದ್ರು. ಆಮೇಲೆ ಈಗ ನಿನ್ನೆ ಕೂಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನು, ಮನೆ ವಾರ್ತೆಗೆ ನಾವು ಏನು ಕೊಡ್ತಾ ಇದ್ದೇವಲ್ಲ ಆ ಗ್ಯಾಸು ಯಾವ ಸಮಸ್ಯೆಯೂ ಇಲ್ಲ. ಈಗಾಗಲೇ ಹೋರ್ಮುಜಲ್ಲಿ ನಮ್ಮನ್ನ ಭಾರತದ ಹಡಗನ್ನ ಬಿಟ್ಟಾಗಿದೆ. ಈಗ 1-2 ಹಡಗು ಆಲ್ರೆಡಿ ಬಂದಿದೆ ಮತ್ತು ಬರ್ತಾ ಇದೆ. ಆ ಸಮಸ್ಯೆ ಬಗೆಹರಿಯುತ್ತದೆ. ಅದರ ಜೊತೆಗೆ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಕೇವಲ 6 ರಿಂದ 7 ದಿನದಲ್ಲಿ ಸಂಪೂರ್ಣ ಬಗೆಹರಿಯುತ್ತದೆ, ಡೋಂಟ್ ವರಿ ಅಂತ KH ಮುನಿಯಪ್ಪ ಹೇಳ್ತಾರೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಇವರು ಎಲ್ಲರೂ ಎದ್ನೋ ಬಿದ್ನೋ ಅಂತ ಹೇಳಿ ಗ್ಯಾಸ್ ಟ್ರಬಲ್ಲು ಅಂತ ಹೇಳಿ ಸಾರ್ವಜನಿಕವಾಗಿ ಇವತ್ತಿನವರೆಗೆ ಎಲ್ಲೂ ಚರಿತ್ರೆಯಲ್ಲಿ ಕಂಡು ಕೇಳಿರಿದ ಒಂದು ಸಮಸ್ಯೆನೇ ಉದ್ಭವ ಆಗ್ಬಿಟ್ಟಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಕಿವಿಯನ್ನೇ ಕೊಡ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಉತ್ತರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನಿಮಿಷಗಳ ಗಡುವನ್ನು ಹಾಕ್ಕೊಂಡು ಇಡೀ ದೇಶದಲ್ಲಿ CBI ಇತ್ಯಾದಿಯನ್ನು ಬಳಸಿ ಎಲ್ಲೆಲ್ಲಿ ಕಾಳಸಂತಕೋರರದ ವ್ಯವಹಾರ ನಡೀತಾ ಇದೆ, ಎಲ್ಲೆಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಕೊಂಡಿದ್ದಾರೆ ಅದರೆಲ್ಲದರ ಮೇಲೆ ಛಾಪ ಮಾರ್ತಾ ಇದೆ ಮತ್ತು ಕಠಿಣವಾದ ಕಾನೂನು ತರ್ತಾ ಇದೆ, ಶಿಕ್ಷೆಗೊಳಪಡಿಸ್ತಾ ಇದೆ. ಎಲ್ಲೆಲ್ಲಿ ಹೇಗೆ ಸರಬರಾಜನ್ನ ಒಂದು ಸುಗಮ ಮಾಡಬಹುದು ಅದು ಎಲ್ಲದಕ್ಕೂ ಪ್ರಿಕಾಷನರಿ ಮೆಜರ್ಸ್ ಅನ್ನು ತಗೊಳ್ತಾ ಇದೆ. ಅದೇ ನೀವು ಯೋಚನೆ ಮಾಡಬೇಕು. ಜರ್ಮನಿ, ಚೈನಾ, ಜಪಾನು ಈ ತರದ ದೇಶಗಳೇ ಇಂಧನ ಸಮಸ್ಯೆಯಿಂದ ಪಾರ್ಶ್ವಲಿ ಅಲ್ಲಿ ಈ ಕರೋನಾ ಬಂದಾಗ ಹೇಗೆ ಒಂದು ಇಡೀಯದಾಗಿ ಒಂದು ಜನಸಾಮಾನ್ಯರ ಬದುಕೆ ಸ್ಥಗಿತಗೊಂಡಿತ್ತೋ, ಲಾಕ್ಡೌನ್ ಆಗಿತ್ತೋ, ಅದೇ ರೀತಿಯ ಲಾಕ್ಡೌನ್ ಅನ್ನ ಮಾಡಿದ್ದಾವೆ. ಆದರೆ ಭಾರತ ಮಾತ್ರ ಇದರಲ್ಲಿ ಸೇಫ್ ಆಗಿದೆ ಅನ್ನೋದನ್ನ ಮತ್ತೆ ಅಂಕಿಅಂಶಗಳ ಸಮೇತ ನಾವು ಹೇಳಿದ್ರು ಕೂಡ ಈ ಕಾಂಗ್ರೆಸ್ಸಿನ ದುರುಳರಿಗೆ ಅದನ್ನು ಕೇಳಿಸ್ಕೊಳ್ಳುವಂಥ ಯಾವುದೇ ವ್ಯವಧಾನ ಇಲ್ಲ. ನೋಡಿ, ದೇಶದಲ್ಲಿ ಆದಂಥ ಈ ತತ್ಕಾಲದ ಗ್ಯಾಸ್ ಪ್ರಾಬ್ಲಮ್ಮು ಅದನ್ನ ಇನ್ನಷ್ಟು ಜಾಸ್ತಿ ಮಾಡುವಂಥ ಸಮಸ್ಯೆಗೆ ಕೈ ಹಾಕಿದ್ದು ಬೇರೆ ಯಾರೂ ಅಲ್ಲ, ಇದೇ ಸಮಾಜವಾದಿ ಮತ್ತು ಇಂಡಿ ಕೂಟ ಕಾಂಗ್ರೆಸ್ಸಿಗರು. ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಶಾಸಕ ಅಬ್ದುಲ್ ರೆಹಮಾನ್ ಅವರ ಮನೆಯಲ್ಲಿ 55ಕ್ಕೂ ಹೆಚ್ಚು ತುಂಬಿದ ಸಿಲಿಂಡರ್ಗಳು, 106 ಖಾಲಿ ಸಿಲಿಂಡರ್ಗಳು ಸಿಕ್ಕೊಂಡಿದ್ದಾವೆ. ರಂಜಾನ್ ಟೈಮಲ್ಲಿ ಸುಳ್ಳು ಹೇಳುವುದಿಲ್ಲ, ಮೋಸ ಮಾಡೋದಿಲ್ಲ, ವಂಚನೆ ಮಾಡೋದಿಲ್ಲ, ಕದಿಯುವುದಿಲ್ಲ, ಅದೆಲ್ಲ ಹರಾಮು ಅನ್ನುವಂಥ ಇದೇ ಜನ ಸಿಲಿಂಡರ್ ಕದ್ದು ಸಿಲಿಂಡರ್ನ ಇಟ್ಕೊಂಡು 1ಕ್ಕೆ 4 ಪಟ್ಟು ಅಲ್ಲಿ ಮಾರಾಟ ಮಾಡುವಂಥ ಕಾಳಸಂತೆಯಲ್ಲಿ ವ್ಯವಹಾರ ಮಾಡುವಂಥದ್ದನ್ನು ಸಮಾಜವಾದಿ ಪಕ್ಷ ಶಾಸಕ ಅಬ್ದುಲ್ ರೆಹಮಾನ್ನೇ ಮಾಡಿ ಯೋಗಿ ನಾಡಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನನ್ನು ಒಳಗೆ ಹಾಕಿ ಈಗ ರುಬ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಿಮಗೆ ಇನ್ನಿಷ್ಟು ಅಂಕಿಅಂಶಗಳನ್ನು ಕೊಡುವುದಾದರೆ
ಅದು ಎದೆನಡಗಿಸುವ ಭಯಾನಕವಾದಂಥ ಸುದ್ದಿಯ ರೀತಿಯಲ್ಲಿದೆ. ಕಾಂಗ್ರೆಸ್ಸಿನ ನಾಯಕರೇ ಅವರ ಮನೆಯಲ್ಲಿ ನೂರಾರಲ್ಲ ಸಾವಿರಾರು ಸಿಲಿಂಡರ್ ಯುದ್ಧ ಆಗತ್ತೆ, ಇಂಧನ ಸಮಸ್ಯೆ ಉದ್ಭವಿಸಬಹುದು ಅನ್ನುವಂಥ ಊಹೆಯನ್ನ ಮಾಡಿ ಅಂತ ಒಂದು ಖತರ್ನಾಕ್ ವ್ಯವಹಾರದಲ್ಲೇ ಇವರು ಇದ್ರು ಅನ್ನೋದಕ್ಕೆ ಸಾಕ್ಷಿ. ಯಾಕೆ ಅಂತಂದ್ರೆ ಇದು ಕೇವಲ ಒಂದೆರಡು ದಿನದಲ್ಲಿ ಶೇಖರಿಸಿದ್ದಲ್ಲ, ಇದು ಸುಮಾರು 15ರಿಂದ 20 ದಿನದ ಹಿಂದಿನಿಂದಲೇ, ಯುದ್ಧ ಆರಂಭಕ್ಕೂ ಮೊದಲಿಂದಲೇ ಈ ಗ್ಯಾಸಿನ ಸ್ಕೇರ್ಸಿಟಿ ಬರಬಹುದು ಅನ್ನುವ ನಿರೀಕ್ಷೆಯಲ್ಲಿ ಇವರು ಕಾಳಸಂತೆ ವ್ಯವಹಾರ ಮಾಡ್ಲಿಕ್ಕೆ ಹೊರಟಂತ ಕಾಂಗ್ರೆಸ್ಸಿನ, ಅದು ಯೂತ್ ಕಾಂಗ್ರೆಸ್, ಇಂಡಿಯನ್ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅವನ ಒಂದು ಪ್ರಶಾಂತ್ ಭಾರತಿ ಅನ್ನುವಂಥ ಒಂದು ಕಳ್ಳನ ಕತೆ ಇದು. ಅಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಗ್ಯಾಸ್ ಸಮಸ್ಯೆ, ಮೋದಿಯವರು, NDA ಸರ್ಕಾರ, ಜನರು ಬೀದಿ ಬಂದು ಪ್ರತಿಭಟಿಸ್ತಾ ಇದ್ದಾರೆ, ಹೋಟೆಲ್ಗಳು ಬಂದಾಗಿದ್ದಾವೆ ಅಂತೇಳಿ ಪ್ರತಿಭಟನೆ ಮಾಡ್ತಾರೆ. ಆದರೆ ಇಲ್ಲಿ ಮಾನಗೆಟ್ಟವರು, ಮರ್ಯಾದೆಗೆಟ್ಟವರು ಇದೇ ಕಾಂಗ್ರೆಸ್ಸಿನ ಯೂತ್ ಮುಖಂಡ ಪ್ರಶಾಂತ್ ಭಾರತಿ ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿರುವಂಥ ತನ್ನ ಮನೆಯ ಸುತ್ತಮುತ್ತ ಸಾವಿರಾರು ಸಿಲಿಂಡರ್ ಅದನ್ನು ಹೇಗೆ ಶೇಖರಿಸಿಟ್ಟಿದ್ದಾರೆ ಅಂತ ಚಿತ್ರ ನೋಡಿದ್ರೆ ದಂಗಾಗಿ ಹೋಗ್ತೀರಿ. ಅಲ್ಲಿ ರೈಡ್ ಮಾಡಿದ್ದಾರೆ. ಆ ರೈಡ್ ಅಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ. ಅವನು 2 ಸಿಲಿಂಡರ್ಗೆ 10,000ಕ್ಕೆ ಮಾರ್ತಾ ಇದ್ದ. ಎಂತ ನೀಚತನ ಇರಬೇಕು. ಒಂದು ಕಡೆ ದೇಶದಲ್ಲಿ ಜನರಿಗೆ ಗ್ಯಾಸ್ ಸಮಸ್ಯೆ, ಮೋದಿ ಅವ್ರಲ್ಲ ಅದಕ್ಕೆ ಸರಿಯಾದ ಪರಿಹಾರ ಒದಗಿಸ್ತಾ ಇಲ್ಲ. ಏನ್ರಿ, ಯುದ್ಧ ಶುರುವಾಗಿ 10-12 ದಿನ ಆಗ್ಲಿಲ್ಲ, ಗ್ಯಾಸ್ ಸಮಸ್ಯೆ 2 ದಿನದಲ್ಲಿ ಆರಂಭ ಆಗಿದೆ. ಸ್ಟಾಕ್ ಎಷ್ಟಿದೆ, ನಾವು ಏನ್ ಮಾಡ್ತಾ ಇದ್ದೇವೆ, ಯಾವ ರೀತಿ ತರಿಸ್ಕೊಳ್ತಾ ಇದ್ದೇವೆ, ಭಾರತದ ತಾಕತ್ತೇನು ಅಂತಂದ್ರೆ ಹೋರ್ಮುಜ್ ಜಲಸಂಧಿಯನ್ನ ಯಾರಿಗೂ ಬಿಡ್ತಾ ಇಲ್ಲ, ಆದರೆ ಭಾರತದಕ್ಕೆ ಮಾತ್ರ ಬಿಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಇರಾನ್ನವರು. ಅದು ಭಾರತದ ಶಕ್ತಿ. ಅದರ ಬಗ್ಗೆ ನಮಗೆ ಯಾವುದೇ ಗಮನವೂ ಇಲ್ಲ, ಗೊಡವೆನೂ ಇಲ್ಲ. ಆದ್ರೆ ಇಲ್ಲಿ ಯುದ್ಧ ಮಾಡಿದ ಮೋದಿ ಅಲ್ಲ, ಯುದ್ಧಕ್ಕೆ ಕಾರಣವಾದವರು ಮೋದಿ ಅಲ್ಲ, ಭಾರತ ಇದು ಯಾವುದರಲ್ಲೂ ಸಂಬಂಧ ಇಲ್ಲದೆ ಇದ್ದಂಥ ದೇಶ. ಕಮೀನಿ ಅಲ್ಲು ಸತ್ರೆ ಇಲ್ಲಿ ಎದೆ ಬಡ್ಕೊಂಡು ಅಳ್ತಾರೆ, ಕೂಗ್ತಾರೆ, ಅದಕ್ಕೆ ಕಾಂಗ್ರೆಸ್ನವರು ಸಪೋರ್ಟು. ಎಲ್ಲ ದೇಶಕ್ಕೆ ಅಹಿತಕರ ಆಗುವಂತ, ದೇಶಕ್ಕೆ ವಿರೋಧ ಆಗುವಂತ, ದೇಶದ ಇಡೀ ಸಮಸ್ತ ಜನರ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ಳುವಂತ ಎಲ್ಲ ವ್ಯವಹಾರದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿ ಕೂಟ ಇರುತ್ತೆ. ಅವರಿಗೆ ದೇಶ ಒಂದು ಸಮೃದ್ಧವಾಗಬೇಕು, ಸುಖವಾಗಿರ್ಬೇಕು, ನೆಮ್ಮದಿಯಿಂದ ಇರಬೇಕು. ನೋ, ಈ ಗ್ಯಾಸಿನ ಸಮಸ್ಯೆ ಅಷ್ಟು ಬಗೆಹರಿಸಬೇಕು ಅಂತಿಲ್ಲ, ಸಮಸ್ಯೆ ಉಲ್ಬಣ ಆಗಬೇಕು, ಪ್ರತಿಭಟನೆ ಮಾಡಬೇಕು, ಜನರನ್ನ ಒಂಥರ ಸರ್ಕಾರದ ವಿರುದ್ಧವಾಗಿ ಎದ್ದು ನಿಲ್ಲುವಾಗೆ ಒಂದು ಚಳವಳ ಅನ್ನುವ ಹೆಸರಿನಲ್ಲಿ ದಂಗೆಯನ್ನ ಕಟ್ಟಬೇಕು. ಇದು ಅವರ ಉದ್ದೇಶ. ಅದಕ್ಕೆ ಇನ್ನು ಯಾವ ರೀತಿಯ ಒಂದು ದುಷ್ಟ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತಂದ್ರೆ, ಬಹುಶಃ ಮಹಾರಾಷ್ಟ್ರದಲ್ಲಿ ಅವನೇನಾದ್ರೂ ಈ ಕಿಂಗ್ ಪಿನ್ನು ಇವನು ಕೇವಲ ಈ ಹೊತ್ತಿನಲ್ಲಿ ಮಾತ್ರ ಇದನ್ನು ಮಾಡಿದ್ದು ಅಂತ ಅನ್ನಿಸ್ತಾ ಇಲ್ಲ. ಇವನು ನಿರಂತರವಾಗಿ ಕಾಳಸಂತೆಯಲ್ಲಿ ಗ್ಯಾಸ್ ಅನ್ನ ಮಾರ್ತಾನೆ. ಅದರ ಕಿಂಗ್ ಪಿನ್ನು, ಆ ದುರ್ವ್ಯವಹಾರದ ದೊಡ್ಡ ಒಂದು ಗಣವೇ ಇವನ ಹತ್ರ ಇದೆ ಅನ್ನೋದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಆಡಳಿತಕ್ಕೆ, ದೇಶದ ಜನರ ಹಿತಕ್ಕೆ ಭುಜಕ್ಕೆ ಭುಜ ಕೊಡುವ ಬದಲು ಅವರದೇ ಪಕ್ಷದ ನಾಯಕರು ಕಾಳಸಂತೆಯಲ್ಲಿ ಗ್ಯಾಸ್ ಅನ್ನ ಮಾರುವ, ಆ ಮೂಲಕ ದುಡ್ಡು ಮಾಡುವ ಮತ್ತು ಸಾವಿರಾರು ಸಿಲಿಂಡರ್ಗಳನ್ನ ಕದ್ದು ಮುಚ್ಚಿ ಕಾನೂನು ಬಾಹಿರವಾಗಿ ಶೇಖರಿಸಿ ಇಟ್ಟುಕೊಂಡು ಒಂದು ಕೃತಕವಾದಂತ ಗ್ಯಾಸಿನ ಸಮಸ್ಯೆಯನ್ನ ಉದ್ಭವ ಮಾಡಲಿಕ್ಕೆ ಅವರೇ ಮುಂದಾಗ್ತಾರೆ ಅಂತ ಆದ್ರೆ ಇದಕ್ಕಿಂತ ನಾಚಿಕೆ ಇಡು, ಇದಕ್ಕಿಂತ ಅಮಾನುಷ, ಇದಕ್ಕಿಂತ ದೇಶ ವಿರೋಧಿ ಚಟುವಟಿಕೆ ಇನ್ನೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿನೇ ಭಾರತದ ಒಂದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮೋದಿ ಅವರು ಮೊನ್ನೆ ಹೇಳಿದ್ದು, ಭಾರತದ ಮೂಲಭೂತವಾದಿಗಳ ಕೈಗೊಂಬೆ ಆಗಿದ್ದೀರಿ ನೀವು ಸರಿಯಾದ ರೀತಿಯಲ್ಲಿ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯನ್ನಾಗಲಿ, ಭಾರತದ ಸಾಮಾಜಿಕ ರಚನೆಯನ್ನಾಗಲಿ, ವಾಸ್ತವವನ್ನಾಗಲಿ ಅರ್ಥ ಮಾಡಿಕೊಳ್ಳುವ ಗೊಡವೆಗೆ ಹೋಗ್ತಾ ಇಲ್ಲ. ನೀವು ದೇಶ ವಿರೋಧಿಗಳೊಟ್ಟಿಗೆ, ಮೂಲಭೂತವಾದಿಗಳೊಟ್ಟಿಗೆ ದೇಶವನ್ನ ಸಂಪೂರ್ಣವಾಗಿ ಅಡಿಮೇಲು ಮಾಡಬೇಕು ಅಂತ ಹೊರಟಂತ ಶಕ್ತಿಗಳೊಟ್ಟಿಗೆ ನೀವು ಕೈ ಜೋಡಿಸಿದ್ದೀರಿ ಅಂತ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಮೋದಿ ಅವರು ಹೇಳಿದ್ದು ಇದೇ ಕಾರಣಕ್ಕಾಗಿ. ಯಾಕೆಂತಂದ್ರೆ ಯಾರು ಸಮಾಜದ ಸಮಸ್ಯೆಯ ಬಗ್ಗೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಆ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗಿರುವವರು ಅವರೇ. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ.
ಮನೆಗೆ ಬೆಂಕಿ ಹಾಕುದು ಅವರೇ, ಆಮೇಲೆ ಚಳಿ ಕಾಯಿಸೋದು ಅವರೇ ಅಂತ ಪ್ರಹ್ಲಾದ್ ಜೋಶಿ ಅವರು ಮೊನ್ನೆ ಹೇಳಿದ್ರು. ಬೆಂಕಿ ಹಾಕುವವರೇ ಚಳಿ ಕಾಯಿಸ್ಕೊಳ್ಳುವವರೇ ಹೊರತು ಇಲ್ಲಿ ಬಿದ್ದ ಬೆಂಕಿಯನ್ನು ಆರಿಸ್ಲಿಕ್ಕೆ ಬರುವವರಲ್ಲ ಇವರು. ಯಾಕಂದ್ರೆ ಬೆಂಕಿ ಹಾಕಿದ್ದೆ ಅವರು, ಅವ್ರಿಗೆ ಗೊತ್ತಿದೆ ಎಲ್ಲಿ ಬೆಂಕಿ ಹಾಕ್ಬೇಕು, ಹೆಂಗ್ ಬೆಂಕಿ ಹಾಕ್ಬೇಕು, ಆ ಬೆಂಕಿ ನಿರಂತರವಾಗಿ ಉರಿತಾ ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ಆರ್ಬೇಕಾಗಿಲ್ಲ, ಉರಿಬೇಕು. ಇದನ್ನೇ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದು. ಮತ್ತೆ ಎಸೆನ್ಸಿಯಲ್ ಕಮೋಡಿಟಿ ಆಕ್ಟ್ ಪ್ರಕಾರ ಇದು ದೊಡ್ಡ ಅಪರಾಧ, ನಾನ್ ಬೇಲೇಬಲ್. ಮತ್ತೆ ಈಗಾಗಲೇ ಗ್ಯಾಸ್ ಎಮರ್ಜೆನ್ಸಿಯನ್ನ ಕೇಂದ್ರ ಸರ್ಕಾರ ಘೋಷಿಸಿರೋದ್ರಿಂದ ಈ ಗ್ಯಾಸಿನ ಕಳ್ಳಸಂತೆ ವ್ಯಾಪಾರ ಮಾಡುವವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತೇಳಿ ಮೋದಿಯವರೇ ಸ್ವತಃ ಹೇಳಿರೋದ್ರಿಂದ ಈ ಎಲ್ಲ ಗ್ಯಾಸ್ ಕಳ್ಳರಿಗೆ ಸರಿಯಾದ ಮರ್ದನ ಆಗ್ತಾ ಇದೆ. ಅದರ ಜೊತೆಗೆ ತಮಿಳುನಾಡಲ್ಲಿ ಕೂಡ ಮಧುರೈಯಲ್ಲಿ ಗೂಂಡಾ ಆಕ್ಟ್ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. 350ರಿಂದ 400 ಸಿಲಿಂಡರ್ ಅನ್ನ ಅಲ್ಲಿ ಬಚ್ಚಿಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ರು. ಛತ್ತೀಸ್ಗಢದಲ್ಲಿ 750 ಸಿಲಿಂಡರ್ ಅನ್ನ ಹಿಡಿಯಲಾಗಿದೆ. ಉತ್ತರ ಪ್ರದೇಶದಲ್ಲಿ ಈವರೆಗೆ ಒಂದು 25ಕ್ಕೂ ಹೆಚ್ಚು FIR ಆಗಿದೆ. ಮಹಾರಾಷ್ಟ್ರದಲ್ಲಿ ಕೇಸ್ ಮೇಲೆ ಕೇಸು ಹಾಕಿ ಜಡಿತಾ ಇದ್ದಾರೆ. ಭಿವಂಡಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ, ಅಲ್ಲೂ 100 ಸಿಲಿಂಡರ್ ಪತ್ತೆ ಆಗಿದೆ. ಕರ್ನಾಟಕದಲ್ಲಿ ಈ ತರದ ಒಂದು ಕೆಲಸವನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇಲ್ವೋ ಅಥವಾ ಬೇಕು ಅಂತಲೇ ಅದನ್ನ ಪೆಂಡಿಂಗ್ ಇಟ್ಟಿದಾರೋ ಗೊತ್ತಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಕಾಳಸಂತೆಕೋರರ ಮೇಲೆ ನಿಗಾ ಇಡಿ ಮತ್ತು ಅವರ ಮೇಲೆ ಕಾನೂನಿನ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ರಾಜ್ಯ ಸರ್ಕಾರಗಳಿಗೆ ಹೇಳಿದ್ರು ಕೂಡ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಈ ತರದ ಯಾವುದೇ ಚಟುವಟಿಕೆಗಳು ಕಂಡು ಬಂದಿಲ್ಲ. ಆದರೆ ಕಾಳಸಂತೆಯಲ್ಲಿ ಗ್ಯಾಸ್ ಅನ್ನ ಕದ್ದು ಮಾರುವವರಲ್ಲಿ 80%ಕ್ಕೂ ಹೆಚ್ಚು ಕಾಂಗ್ರೆಸ್ಸಿಗರು ಮತ್ತು ಇಂಡಿ ಕೂಟದವರೇ ಇದ್ದಾರೆ, ಖದೀಮರು, ದೇಶ ವಿರೋಧಿಗಳು ಅನ್ನೋದು ಎಲ್ಲೆಲ್ಲಿ ರೈಡ್ ಆಗಿದೆಯೋ ಅಲ್ಲಿ ಸಿಕ್ಕಿಕೊಂಡವರೆಲ್ಲ ಇವರ ಗ್ಯಾಂಗಿನವರೇ, ಇವರ ನಾಯಕರೇ ಆಗಿದ್ದಾರೆ. ಇದು ಜನರಿಗೆ ಅರ್ಥ ಆದರೆ ಸಾಕು. ರಾಹುಲ್ ಗಾಂಧಿ ಅವರ ಚಳವಳ ಯಾವ ರೀತಿ ಇದೆ, ಸ್ಕೇರ್ಸಿಟಿ ಎಲ್ಲಿಂದ ಹುಟ್ಕೊಳ್ತಾ ಇದೆ, ಇಂಥ ಜನ ಹಾಹಾಕಾರ ಮಾಡ್ತಾ ಇರುವ ಹೊತ್ತಿನಲ್ಲಿ ಜನರ ರಕ್ತವನ್ನ ಹೇಗೆ ಹೀರ್ತಾ ಇದ್ದಾರೆ. ಸ್ಕೇರ್ಸಿಟಿಯ ವಿರುದ್ಧ ಪ್ರತಿಭಟಿಸುವವರು ಅವರೇ, ಸ್ಕೇರ್ಸಿಟಿಯನ್ನ ಸೃಜಿಸುವವರು, ಹುಟ್ಟು ಹಾಕುವವರು ಅವರೇ. ಆಮೇಲೆ ಅದಕ್ಕೆ ಪರಿಹಾರಾರ್ಥವಾಗಿ 10,000ಕ್ಕೆ ಸಿಲಿಂಡರ್ ಅನ್ನ ಮಾರುವವರು ಕೂಡ ಅವರೇ. ಎಂತ ಅದ್ಭುತ ನೋಡಿ, ಎಷ್ಟು ಜನಪ್ರಿಯತೆ, ಜನಪ್ರೀತಿ, ಜನರ ಬಗ್ಗೆ ಕಳಕಳಿ, ಸಮಾಜದ ಬಗ್ಗೆ ಕಳಕಳಿ. 3ನೇ ಮಹಾಯುದ್ಧಕ್ಕೆ ಇದೇನಾದ್ರೂ ಹೋಗಬಹುದೇ ಅನ್ನುವ ಚಿಂತೆಯಲ್ಲಿ ಜಗತ್ತು ಶಾಂತಿಯನ್ನ ಕಾಪಾಡಬೇಕೇ ಹೊರತು ಯುದ್ಧವನ್ನ ಮುಂದುವರಿಸುವುದಲ್ಲ. ಯುದ್ಧದಿಂದ ಯಾವ ದೇಶಕ್ಕೂ ಯಾವ ಸಂಸ್ಕೃತಿಗೂ ಯಾರಿಗೂ ಕಿಂಚಿತ್ತೂ ಲಾಭ ಆಗದು. ಯುದ್ಧ ವಿನಾಶಕ್ಕೆ ದಾರಿ, ಯುದ್ಧದಿಂದ ಅನಾಹುತವೇ ಜಾಸ್ತಿ. ಆದ್ರಿಂದ ನಾವು ಯುದ್ಧವನ್ನ ಕೈ ಬಿಡಬೇಕು, ಯುದ್ಧದ ಆಚೆಯ ಶಾಂತಿಯ ಬಗ್ಗೆ ನಾವು ತುಡಿಬೇಕು, ಮಿಡಿಬೇಕು ಅಂತ ಮೋದಿಯವರು ಹೇಳಿದ್ದಕ್ಕೆ ಇಡೀ ವಿಶ್ವದಿಂದ ಶ್ಲಾಘನೆ, ಇಡೀ ವಿಶ್ವದಿಂದ ಒಕ್ಕೊರಲಿನಿಂದ ಮೋದಿಯವರು ಭಾರತ ಮಾತ್ರ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ದಿವ್ಯ ಮಂತ್ರದಲ್ಲಿ ಅದು ನಿರಂತರವಾಗಿ ಬದುಕ್ತಾ ಇದೆ. ಭಾರತದ ಶಕ್ತಿ, ಭಾರತದ ಪ್ರಧಾನಿಯ ಯೋಗ್ಯತೆ ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ ಇರಾನ್ನಿಂದ ಹಿಡಿದು ಇಸ್ರೇಲ್ನಿಂದ ಹಿಡಿದು ಅಮೆರಿಕದವರೆಗೆ ಈ ಯುದ್ಧವನ್ನೇನಾದರೂ ನಿಲ್ಲಿಸುವ ಸಾಧ್ಯತೆ, ತಾಕತ್ತು ಇದ್ರೆ ಅದು ಕೇವಲ ಭಾರತಕ್ಕೆ ಮತ್ತು ಭಾರತದ ಪ್ರಧಾನಿಗೆ ಅಂತೇಳಿ ಇಸ್ರೇಲಿನ ನೇತನ್ಯಾಹು ಅವರು ಹೇಳ್ತಾ ಇದ್ದಾರೆ. ಭಾರತದ ಪ್ರಧಾನಿ ಶಾಂತಿ ಮಂತ್ರವನ್ನ ಪಠಿಸಿದ್ದಕ್ಕೆ, ಯುದ್ಧವನ್ನ ನಿರಾಕರಿಸಿದ್ದಕ್ಕೆ, ಯುದ್ಧ ನಮ್ಮ ಮನುಕುಲಕ್ಕೆ ಅದು ಕೊನೆಯ ಒಂದು ಅಸ್ತ್ರವೇ ಹೊರತು ಅದು ನಿರಂತರವಾದದ್ದಲ್ಲ, ಆಯ್ಕೆಯೂ ಅಲ್ಲ ಅಂತ ಅವರು ಹೇಳಿದ್ದಕ್ಕೆ ಇಡೀ ಪ್ರಪಂಚವೇ ಇವತ್ತು ಶ್ಲಾಘಿಸ್ತಾ ಇದೆ. ಇರಾನ್ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದೆ. ಈ ಯುದ್ಧವನ್ನ ನಿಲ್ಲಿಸುವ ಸಾಧ್ಯತೆ ಇದ್ರೆ ಅದು ಮೋದಿಯವರಿಗೆ ಮಾತ್ರ. ಇರಾನ್, ಇಸ್ರೇಲ್, ಅಮೆರಿಕದ ಈ ಪ್ರಕ್ಷುಬ್ಧ ಸ್ಥಿತಿ ಮತ್ತು ವಿಶ್ವಕ್ಕೆ ಒಂದು ಅನಾಹುತವನ್ನ ತರುವಂತ ಈ ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಒಂದು ಉತ್ತರದಾಯಿತ್ವ ಹೊರುವ, ಮಧ್ಯಸ್ಥಿಕೆಯನ್ನ ಮಾಡುವ ಒಂದು ದೇಶದ ಅಗತ್ಯ ಇದೆ. ಅದು
ಕೇವಲ ಭಾರತ ಮಾತ್ರ ಅದನ್ನ ಮಾಡಬಲ್ಲದು ಅನ್ನೋದನ್ನ ಅಮೆರಿಕವೂ ಒಪ್ಪಿಕೊಂಡಿದೆ, ಇಸ್ರೇಲೂ ಒಪ್ಪಿಕೊಂಡಿದೆ. ಬೇರೆ ಕಡೆ ನೀವು ನೋಡ್ತಾ ಇದ್ದೀರಿ, ಉತ್ತರ ಕೊರಿಯಾದಿಂದಲೂ ಈಗ ಇರಾನಿಗೆ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಯುದ್ಧದ ಒಂದು ಸನ್ನಿವೇಶದಲ್ಲಿ ತಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ಮಿಸೈಲು, ಹಡಗು, ಶಸ್ತ್ರಾಸ್ತ್ರಗಳೊಟ್ಟಿಗೆ ಬೇರೆ ಬೇರೆ ದೇಶಗಳು ಒಗ್ಗೂಡುವುದನ್ನು ಒಂದು ಕಡೆ ನೋಡ್ತಾ ಇದ್ದೀರಿ. ಆದರೆ ಇಡೀ ಪ್ರಪಂಚದಲ್ಲಿ ಶಾಂತಿಯನ್ನ, ಸಹಬಾಳ್ವೆಯನ್ನ, ಯುದ್ಧ ವಿರೋಧಿ ನಿಲುವನ್ನ, ನೀತಿಯನ್ನ ನಿರಂತರವಾಗಿ ಅದನ್ನ ಬೆಂಬಲಿಸ್ತಾ, ಪ್ರತಿಪಾದಿಸ್ತಾ, ಅದೇ ರೀತಿಯಲ್ಲಿ ಬದುಕ್ತಾ ಬಂದದ್ದಿದ್ರೆ ಅದು ಭಾರತ ಮಾತ್ರ. ಎಷ್ಟರ ಮಟ್ಟಿಗೆ ಇವತ್ತು ಮೋದಿಯವರ ತಾಕತ್ತು ವಿಶ್ವಾದ್ಯಂತ ಒಂದು ಪ್ರಶಂಸೆಯನ್ನ ಪಡ್ಕೊಳ್ತಾ ಇದೆ ಮತ್ತು ನಮ್ಮ ಭಾರತದ ಒಟ್ಟು ವಿದೇಶಾಂಗ ನೀತಿ, ನಮ್ಮ ಸ್ನೇಹ ಸಂಬಂಧ, ನಮ್ಮ ಜಿಯೋಪೊಲಿಟಿಕ್ಸು ಇವೆಲ್ಲವೂ ಎಷ್ಟರ ಮಟ್ಟಿಗೆ ಅದು ಆದ್ಯತೆಯನ್ನು ಪಡ್ಕೊಳ್ತಾ ಇದೆ ಅಂತಂದ್ರೆ, ಮೋದಿಯವರಿಗೆ ನೊಬೆಲ್ ಅನ್ನ ಕೊಡಿ ಅಂತೇಳಿ ವಿಶ್ವದ ನಾಯಕರು ಉಚ್ಚರಿಸ್ತಾ ಇದ್ದಾರೆ. ನೊಬೆಲ್ಗೋಸ್ಕರ ಇನ್ನಿಲ್ಲದಂತೆ ಪಾಕಿಸ್ತಾನದ ಮುನೀರ್ರಿಂದ ಹಿಡಿದು ನೊಬೆಲ್ ಪಡ್ಕೊಂಡವರು ವಾಪಸ್ಸು ಟ್ರಂಪ್ಗೆ ಕೊಡುವ ಅಥವಾ ತಗೊಳ್ಳುವ ಇಂಥ ಹೇಸಿಗೆ ವ್ಯವಹಾರದವರೆಗೂ ಅಮೆರಿಕದ ಅಧ್ಯಕ್ಷರು ಮಾಡಿದ್ದನ್ನ ನಾವು ಗಮನಿಸಿದ್ದೇವೆ. ನೊಬೆಲ್ಗಾಗಿ ಅವರು ಎಷ್ಟು ಪ್ರಯತ್ನ ಪಟ್ಟರು, ಕಷ್ಟಪಟ್ಟರು, ಎಷ್ಟು ಸುಳ್ಳು ಹೇಳಿದ್ರು. ಆಪರೇಷನ್ ಸಿಂಧೂರದಿಂದ ಹಿಡಿದು ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದ ಹಿಡಿದು ಪ್ರತಿಯೊಂದು ಕಡೆನೂ ನಾನೇ ನಿಲ್ಲಿಸಿದ್ದು, ಶಾಂತಿ ದೂತ ನಾನು, ನನಗೆ ನೊಬೆಲ್ ಕೊಡಿ ಅಂತ ಕಸ್ಕೊಳ್ಳೋದೊಂದು ಬಾಕಿ. ಅಂತ ಪರಿಸ್ಥಿತಿಯೊಳಗೆ ನೊಬೆಲ್ಲಿನ ಬಗ್ಗೆ ಕನಸಲ್ಲೂ ಯೋಚನೆ ಮಾಡದೇ ಇದ್ದಂಥ ಭಾರತದ ಪ್ರಬುದ್ಧ ಪ್ರಧಾನಿ ಮೋದಿಯವರಿಗೆ ನೊಬೆಲ್ ಅನ್ನ ಕೊಡಬೇಕು ಅಂತೇಳಿ ವಿಶ್ವ ನಾಯಕರು ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ. ಇದಕ್ಕಿಂತ ಸೌಭಾಗ್ಯ, ಇದಕ್ಕಿಂತ ಭಾರತದ ಬಗ್ಗೆ ಒಂದು ಔನ್ನತ್ಯದ ಪ್ರಜ್ಞೆ, ಇದಕ್ಕಿಂತ ಭಾರತದ ಪ್ರಧಾನಿಯವರ ಆಡಳಿತದ ಬಗ್ಗೆ, ಅವರ ಆತ್ಮಶಕ್ತಿಯ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ನಾಯಕತ್ವದ ಬಗ್ಗೆ ವಿಶ್ವ ನಾಯಕರ ಒಂದು ಪ್ರೀತಿಯ ಮಾತು ಇನ್ನೇನು ಬರ್ಲಿಕ್ಕೆ ಸಾಧ್ಯ ಹೇಳಿ? ಇಂಥ ಸಂದರ್ಭದಲ್ಲಿ ವಿಶ್ವದ ಮಹಾನ್ ಬಲಾಢ್ಯ ದೇಶಗಳೇ ಮಗುಚಿ ಬಿದ್ದಿದ್ದಾವೆ. ಅಲ್ಲಿ ನಾವು ಮಾತ್ರ ಸುರಕ್ಷಿತವಾಗಿದ್ದೇವೆ, ನಾವು ಮಾತ್ರ ದೈನಿಕವಾದಂಥ ಯಾವುದೇ ತೊಂದರೆ ತಾಪತ್ರ ಇಲ್ಲದೆ ಬದುಕ್ತಾ ಇದ್ದೇವೆ, ಹಬ್ಬ ಹರಿದಿನಗಳನ್ನು ಅದ್ಭುತವಾಗಿ ಮಾಡ್ತಾ ಇದ್ದೇವೆ. ಕೇವಲ ಒಂದು ಸೆಟ್ ಬ್ಯಾಕ್ ಈ ಗ್ಯಾಸಿಂದು, ಅದನ್ನು ಈಗ ಕಂಪ್ಲೀಟ್ ಬಗೆಹರಿಸಿ ಆಯಿತು. ಇನ್ನೊಂದು ವಾರದಲ್ಲಿ KH ಮುನಿಯಪ್ಪ ಕಾಂಗ್ರೆಸ್ಸಿನ ಸಚಿವರೇ ಹೇಳಿದ್ರಲ್ಲ, ಇನ್ನು ಒಂದು ವಾರ ಅಷ್ಟೇ ಆಲ್ರೆಡಿ ಮನೆಗೆ ವಿತರಿಸುವಂತ ಡೊಮೆಸ್ಟಿಕ್ ಗ್ಯಾಸಿಗೆ ಯಾವ ಸಮಸ್ಯೆನೂ ಇಲ್ಲ. ಕಮರ್ಷಿಯಲ್ ಸಮಸ್ಯೆ ಇನ್ನು ಒಂದು ವಾರದಲ್ಲಿ ಬಗೆಹರಿಸ್ಬಿಡ್ತದೆ, ನಮಗೆಲ್ಲವೂ ಬರ್ತಾ ಇದೆ ಅನ್ನೋದನ್ನ ಅವರೇ ಪ್ರಚುರಪಡಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರಿಗೋ, ಮಿಸ್ಟರ್ ಪ್ರಿಯಾಂಕಾ ಗಾಂಧಿ ಅವರಿಗೋ, ಅಥವಾ ಸಿದ್ದರಾಮಯ್ಯನವರಿಗೋ, ಇಂಡಿ ಕೂಟಕ್ಕೋ ಅವರಿಗೆ ನೀವು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಜವಾಗಿಯೂ ನಿದ್ದೆ ಬಂದವನನ್ನು ಎಬ್ಬಿಸ್ಬೋದು, ನಿದ್ದೆ ಬಂದಾಗೆ ನಾಟಕ ಮಾಡುವವನನ್ನ ಹೇಗೆ ಎಬ್ಬಿಸ್ತೀರಿ? ಅವರಿಗೇನಿಲ್ಲ, ಮೋದಿಯವರ ಕಾಲು ಎಳಿಲಿಕ್ಕೆ ಏನ್ ಬೇಕು, ಮೋದಿಯವರ ತಲೆ ಹಿಡಿಲಿಕ್ಕೆ ಏನ್ ಬೇಕು, ಮೋದಿಯವರ ತಲೆಗೆ ಈಗ ಸಿಲಿಂಡರ್ ಕಟ್ಲಿಕ್ಕೆ ಏನ ಮಾಡಬೇಕು, ನಮ್ಮ ಅವರಿಂದ ಕಾಂಗ್ರೆಸ್ಸಿಗರೇ ಸಿಲಿಂಡರ್ ಕಳ್ಳರು, ಅವರೇ ಕಾಳು ಸಂತೆ ವ್ಯಾಪಾರಗಾರರು. ಒಂದು ಕಡೆ ಅದರ ವ್ಯವಹಾರ ಅದರ ಪಾಡಿಗೆ ನಡೀತಾ ಇದೆ, ಇಲ್ಲಿ ಸ್ಕೇರ್ಸಿಟಿ ಅಂತ ಪ್ರತಿಭಟನೆ. ಈ ನಾಟಕ, ಈ ಆತ್ಮವಂಚನೆ, ಈ ಜನದ್ರೋಹ, ಈ ದೇಶದ್ರೋಹ ಎಲ್ಲಿಯವರೆಗೆ? ಯೋಚನೆ ಮಾಡಿ, ಎಲ್ಲಿಯವರೆಗೆ? ರಾಹುಲ್ ಗಾಂಧಿ ನಿಜವಾಗಿಯೂ ದೇಶದ ಹಿತಚಿಂತಕರೇ ಆಗಿದ್ದಿದ್ರೆ ಆಡಳಿತ ಪಕ್ಷದ ಒಟ್ಟಿಗೆ ನಿಂತು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವರು ಟೊಂಕ ಕಟ್ತಾ ಇದ್ರು. ಅವ್ರಿಗೆ ಅದು ಬೇಕಾಗಿಲ್ಲ. ಅವರಿಗೆ ಈ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಬೇಕು, ಈ ಸಮಸ್ಯೆ ಇನ್ನಷ್ಟು ಹಿಂಜಬೇಕು, ಈ ಸಮಸ್ಯೆಯಿಂದ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ವಿಪ್ಲವವನ್ನು ಹುಟ್ಟುಹಾಕಬೇಕು. ಅದು ಪಾಪ ಆಗ್ತಾ ಇಲ್ಲ, ಅದು ಬೇಜಾರು. ಬಳಸಿದ ಎಲ್ಲ ಅಸ್ತ್ರಶಸ್ತ್ರಗಳು ಫೇಲ್ ಆಗ್ತಾ ಇವೆ ಮತ್ತು ವಾಪಸ್ ಬಂದು ಅವರಿಗೆ ಅದು ತಾಗ್ತಾ ಇದೆ, ರಿಬೌನ್ಸ್ ಆಗ್ತಾ ಇದೆ.
ಮೋದಿಯವರನ್ನ ಎಷ್ಟು ಪ್ರಪಂಚದ ಎದುರು ಹಣಿಬೇಕು, ಹೀಗಳೆಬೇಕು, ಅವರನ್ನ ಕೆಳಗೆ ಹಾಕಬೇಕು ಅಂತ ನೋಡ್ತಾ ಇದ್ದಾರೋ ಅಷ್ಟು ಮೋದಿಯವರು ವಿಶ್ವದ ಅಂಗಳದಲ್ಲಿ ಪ್ರಜ್ವಲಿತವಾಗಿ, ಉಜ್ವಲವಾಗಿ, ಮೇರು ನಾಯಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಪ್ರಾಯಶಃ ಅದಕ್ಕಾಗಿನೇ ಒಂದು ಮೂರ್ತಿ, ಕಲ್ಲು ಒಂದು ಮೂರ್ತಿ ಆಗುವ ಪ್ರಕ್ರಿಯೆಯಲ್ಲಿ ಬೀಳುವ ಚಾಣೆ ಏಟಿದೆಯಲ್ಲ, ಅದು ಹೊರಗಡೆಯವರಿಗೆ ಕಾಣುವವರಿಗೆ ಧೂಳಾಗಿ, ಸೌಂಡ್ ಆಗಿ, ಏನೋ ಕುಟು 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 ಅಂತ ಕೆತ್ತುತ್ತಾ ಇದ್ದಾನೆ ಅಂತ ಅನಿಸ್ಬೋದು. ಆದರೆ ಇವೆಲ್ಲದರ ಆಚೆ ಒಂದು ಮೂರ್ತಿಯಾಗಿ ನಿಲ್ಲಬೇಕು, ಪೂಜನೀಯವಾಗಿ ನಿಲ್ಲಬೇಕು ಅಂತಾದರೆ ಆ ಎಲ್ಲ ಪೆಟ್ಟುಗಳನ್ನು ತಿನ್ನಬೇಕು. ಮತ್ತೆ ಆ ಪೆಟ್ಟು ಬೀಳುವುದು ಅಂತಂತ ಕೆಲವು ಕಲ್ಲುಗಳಿಗೆ ಮಾತ್ರ. ಎಲ್ಲ ಕಲ್ಲುಗಳು ಮೂರ್ತಿ ಆಗುವುದಿಲ್ಲ. ಎಲ್ಲ ಕಲ್ಲುಗಳಿಗೂ ಬೀಳುವ ಪೆಟ್ಟು ಅದು ಮೂರ್ತ ರೂಪವನ್ನ ಪಡ್ಕೊಳ್ಳಿಕ್ಕೆ ಅನುವಾಗುವುದಿಲ್ಲ. ನೆನಪಿಡಿ, ಮೋದಿ ಅಂತವರು ತನಗೆ ಒದಗುವ ಇಂಥ ಎಲ್ಲ ತತ್ಕಾಲದ ಉಳಿಪೆಟ್ಟುಗಳನ್ನ ಮೂರ್ತಿಯಾಗುವಂತ ಒಂದು ನಿರೀಕ್ಷೆಯಲ್ಲಿ ಅದನ್ನ ಸಹಿಸ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವತ್ತು ಮೋದಿಯವರ ಗುಣಗಾನ ನಡೀತಾ ಇದೆ, ಭಾರತದ ಶಕ್ತಿಯ ಪ್ರಶಂಸೆ ನಡೀತಾ ಇದೆ. ಈ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಶಕ್ತ ರಾಷ್ಟ್ರ ಏನಾದರೂ ಇದ್ರೆ, ಸಾಧ್ಯತೆ ಇದ್ರೆ ಅದು ಕೇವಲ ಮೋದಿ ಭಾರತ ಅಂತೇಳಿ ಅಮೆರಿಕವೂ ಹೇಳ್ತಾ ಇದೆ, ಇಸ್ರೇಲು ಹೇಳ್ತಾ ಇದೆ, ಸ್ವತಃ ಮಧ್ಯಪ್ರಾಚ್ಯ ಒಕ್ಕೊರಲಿನಿಂದ ಇದನ್ನ ಪಠಿಸ್ತಾ ಇದೆ. ಇರಾನು ಸ್ವತಃ ಭಾರತ ಮಾತ್ರ ಇದನ್ನ ನಮ್ಮ ಈ ಯುದ್ಧವನ್ನ ನಿಲ್ಲಿಸಬಹುದು, ಭಾರತ ಮಾತ್ರ ನಮ್ಮ ಮಿತ್ರ ರಾಷ್ಟ್ರವಾಗಿ ನಮ್ಮ ಬಗ್ಗೆ ಯೋಚನೆ ಮಾಡಬಲ್ಲದು ಅಂಥೇಳಿ ಸ್ಟೇಟ್ಮೆಂಟ್ ಮಾಡಿದೆ. ಅಂದರೆ ನಮಗೆ ಮೋದಿಯವರ ಆಡಳಿತದ ಬಗ್ಗೆ ಭಾರತೀಯರಿಗೆ ಎಲ್ಲರಿಗೂ ಹೆಮ್ಮೆ ಇದೆ. ಕೇವಲ ಕಾಂಗ್ರೆಸ್ಸಿಗರಿಗೆ, ಇಂಡಿ ಕೂಟಕ್ಕೆ ಮಾತ್ರ ಅಸಹ್ಯವಾದಂಥ ಒಂದು ನಿಲುವು. ಆದರೆ ಅದೇ ಹೇಳುದು, ಕತ್ತೆ ಬಲ್ಲುದೆ ಕಸ್ತೂರಿ ಪರಿಮಳವಾ. ಇಂಥ ನರಾಧಮರಿಗೆ, ದೇಶದ್ರೋಹಿಗಳಿಗೆ ಮೋದಿಯವರ ಎಲ್ಲ ಅರ್ಥ ಆಗ್ತಾರೆ, ಮೋದಿಯವರ ಆಡಳಿತ ಎಲ್ಲ ಅರ್ಥ ಆಗ್ತದೆ. ಮೋದಿಯವರನ್ನ ದೈಹಿಕವಾಗಿ ಮುಗಿಸ್ಲಿಕ್ಕೇನೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. 5-6 ಅಟೆಂಪ್ಟ್ ಈಗಾಗಲೇ ಆಗಿದೆ. ಪ್ರತಿ ಒಂದನ್ನು ಅಜಿತ್ ದೋವೆಲ್, ಜೈಶಂಕರ್ ಮತ್ತೆ ನಮ್ಮ ಇಡೀದಾದಂಥ ಸೈನ್ಯ ಶಕ್ತಿ, ನಮ್ಮ ಅದನ್ನ ಫೇಲ್ ಮಾಡ್ತಾ ಇದೆ. ಅದೇ ದೈವಾಂಶ ಸಂಭೂತ ಅಂತ ಮೋದಿಯವರನ್ನ ಕರೆಯೋದಾದರೆ ಈ ಎಲ್ಲ ಕಾರಣದಿಂದಲೇ ಕರೀತಾ ಇರುವಂಥದ್ದು. ನಮಸ್ತೆ ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತಹ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ.